ಎಲ್ಲ ಮಾಧ್ಯಮದವರನ್ನ ಸ್ವಾಗತ ಮಾಡ್ತಾ ಪೂಜ್ಯ ಸ್ವಾಮೀಜಿಯವರ ಪರಿಚಯ ಶಿಕಾರಿಪುರದ ಚನ್ನಬಸವ ಸ್ವಾಮಿಗಳು ವೃತ್ತ ಮಠ, ಬಡವಾಳ ಗುರುಪೀಠದ ಜಗತ್ತೊಳಗಿರುವಂತಹ ಬಸವ ಮಾಚಿದೇವ ಸ್ವಾಮಿಗಳು, ಕುಂಬಾರ ಗುರುಪೀಠದ ಜಗತ್ತೊಳಗಿರುವಂತಹ ಗುಂಡೆಯ ಸ್ವಾಮಿಗಳು, ಈಡಿಗರ ಗುರುಪೀಠದ ಜಗತ್ತೊಳಗಿರುವಂತಹ ರೇಣುಕಾನಂದ ಸ್ವಾಮಿಗಳು, ಯಾದವ ಗುರುಪೀಠದ ಜಗತ್ತೊಳಗಿರುವಂತಹ ಕೃಷ್ಣ ಯಾದವಾನಂದ ಸ್ವಾಮಿಗಳು, ಕನಕ ಗುರುಪೀಠದ ಜಗತ್ತೊಳಗಿರುವಂತಹ ಈಶ್ವರಾನಂದ ಸ್ವಾಮಿಗಳು, ವಾಲ್ಮೀಕಿ ಗುರುಪೀಠದ ಜಗತ್ತೊಳಗಿರುವಂತಹ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳು, ಕುಂಚಿಗ ಗುರುಪೀಠದ ಜಗತ್ತೊಳಗಿರುವಂತಹ ಡಾಕ್ಟರ್ ಶಾಂತಿವೀರ ಮಹಾಸ್ವಾಮಿಗಳು, ಚೆನ್ನಯ್ಯ ಗುರುಪೀಠದ ಜಗತ್ತೊಳಗಿರುವಂತಹ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳು, ಮೇದಾರ ಗುರುಪೀಠದ ಜಗತ್ತೊಳಗಿರುವಂತಹ ಕೇತೇಶ್ವರ ಮಹಾಸ್ವಾಮಿಗಳು, ಶಾರದಾ ಮಠದ ಪರಮ ಪೂಜ್ಯರಾಗಿರುವಂತಹ ಬಸವಲಿಂಗ ಸ್ವಾಮಿಗಳು, ತೆಂಗನಹಳ್ಳಿಯ ಬಸವ ಮಹಾಲಿಂಗ ಸ್ವಾಮೀಜಿಯರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಕುರಿತು ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದ ಪರವಾಗಿ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಯರು ಪತ್ರಿಕಾಗೋಷ್ಠಿ ಕುರಿತು ಮಾತನಾಡಲಿದ್ದಾರೆ. ದಲಿತ ಹಿಂದುಳಿದ ಮಠಾಧೀಶರ ಒಕ್ಕೂಟದಿಂದ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ಅವ್ರಿಗೊಂದು ಧೈರ್ಯ ತುಂಬುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪೂಜ್ಯರು ಒಳಗೊಂಡಂತೆ ನಾವೆಲ್ಲರೂ ಕೂಡ ಇವತ್ತು ಮನೆಗೆ ಭೇಟಿ ಕೊಟ್ಟಿದ್ದೇವೆ. ಕಾರಣ ತಮಗೆಲ್ಲ ಗೊತ್ತಿರುವ ಹಾಗೆ KN ರಾಜಣ್ಣ ಅವರು ಅಂತ ಹೇಳಿದ್ರೆ ಅವರು ಶೋಷಿತ ಸಮುದಾಯಗಳ ಒಂದು ದೊಡ್ಡ ಗಟ್ಟಿ ಧ್ವನಿ ಅಂತ ಹೇಳಿ ತಪ್ಪಾಗಲ್ಲ. ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ತನ್ಮೂಲಕವಾಗಿ ಅನೇಕ ಜನಮುಖಿಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಮಹನೀಯರು, ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಮಹನೀಯರು ಯಾವುದೋ ಒಂದು ತಪ್ಪ ಗ್ರಹಿಕೆಯಿಂದ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡುವಂಥ ಏನು ವ್ಯವಸ್ಥೆ ಆಗಿದೆ ಅದನ್ನು ನಾವು ಈ ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ನಮ್ಮ ಹಿಂದುಳಿದ ದಲಿತ ಮಠಾಧೀಶರು ಒಕ್ಕೂಟದ ಪರವಾಗಿ ಮತ್ತೆ ನಾವು ಹೈಕಮಾಂಡಿಗೆ ಗೌರವಾನ್ವಿತ ರಾಹುಲ್ ಗಾಂಧಿ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಸನ್ಮಾನ್ಯ KN ರಾಜನ್ ಅವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು. ತನ್ಮೂಲಕವಾಗಿ ಮತ್ತೆ ನಾಡಿನಲ್ಲಿ ಏನು ಈ ಸಮುದಾಯಗಳ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಮಹನೀಯರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಕೂಡ ಭಾರತ ಜಾತ್ಯತೀತ ರಾಷ್ಟ್ರ ಆಗ್ತಾ ಇದೆ ಅಂತೇಳಿ, ಹಾಗಾಗಿ ಅಂತ ನಾಯಕರು ನಮ್ಮ ರಾಜ್ಯ ಸರ್ಕಾರದ ಮೂಲಕ ದೇಶಕ್ಕೆ ಬೇಕು ಅನ್ನುವಂಥದ್ದು ನಮ್ಮ ಧ್ವನಿಯಾಗಿದೆ. ಶಾಂತಿ ಮಂತ್ರ ಕೆಲಸ ಆಗಲಿಲ್ಲ ಅಂದ್ರೆ ಮುಂದೆ ಏನಾದ್ರು ಬೇರೆ ರೀತಿ ನಮ್ಮ ನಾಯಕರು ಬಹಳ ಜಾಣರು, ಶಾಂತಿಯ ಮಂತ್ರ ಕೇಳಿಸ್ಕೊಳ್ತಾರೆ. ಅಲ್ಲ, ಈಗ ಅವ್ರಿಗೆ ಸಾಂತ್ವನ ಹೇಳಿದ್ದೀವಿ ಅಂತಂದ್ರೆ ಅವ್ರೇನಾದ್ರೂ ಇದರಿಂದ ಸ್ಥಾನ ಕಳ್ಕೊಂಡಿದ್ರಿಂದ ಏನಾದರೂ ಮಾನಸಿಕವಾಗಿ ಅಥವಾ ಏನಾದರೂ ಇಲ್ಲ, ಅವ್ರು ನಿರಾಳವಾಗಿದ್ದಾರೆ. ಸಾಂತ್ವನ ಹೇಳಲಿಕ್ಕೆ ಬಂದು ನಮ್ಮ ಧರ್ಮ ಅದು, ಬಟ್ ಅವ್ರ ಜೊತೆ ಮಾತಾಡಿದಾಗ ಅವ್ರು ನಿರಾಳವಾಗಿದ್ದಾರೆ, ಧೈರ್ಯ, ಬಹಳ ಸಮಾಧಾನವಾಗಿದ್ದಾರೆ, ಶಾಂತಿಯಿಂದಿದ್ದಾರೆ. ನಷ್ಟ ಆಗಿರೋದು ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಜನಗಳಿಗೆ, ರಾಜಣ್ಣಗೆ ಏನಲ್ಲ. ಅಧಿಕಾರ ಕಳ್ಕೊಂಡಂತ ಪಶ್ಚಾತ್ತಾಪ ಅವ್ರಿಗೇನಿಲ್ಲ, ಆರಾಮಿದ್ದಾರೆ. ಫ್ಯಾಮಿಲಿ ಟೈಮ್ ಕೊಡ್ತಾ ಇದ್ದೀನಿ, ಕ್ಷೇತ್ರ ಜನರಿಗೆ ಟೈಮ್ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಹಿಂದುಳಿದ ವರ್ಗದ ನಾಯಕರನ್ನು ಕಳ್ಕೊಂಡ್ರೆ ಕಾಂಗ್ರೆಸ್ ನಷ್ಟ ಅನುಭವಿಸುತ್ತೆ ಅನ್ನುವಂಥ ಮೆಸೇಜ್, ಸಂದೇಶ ಬಹುಶಃ ರಾಜ್ಯದಲ್ಲಿ ಹಿಂದುಳಿದ ದಲಿತರ ಒಂದು ದೊಡ್ಡ ಶಕ್ತಿಯಾಗಿರುವಂತಹ ಮಾಜಿ ಸಚಿವರಾಗಿರುವಂತಹ KN ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟಿರುವಂಥ ವಿಚಾರ ಇಡೀ ರಾಜ್ಯದ ಜನತೆಗೆ, ಶೋಷಿತರಿಗೆ, ಹಿಂದುಳಿದ ಸಮುದಾಯಗಳಿಗೆ, ದಲಿತ ಸಮುದಾಯಗಳಿಗೆ ಅತ್ಯಂತ ಆಘಾತಕಾರಿಯಾಗಿರುವಂಥ ವಿಚಾರ. ನಾವೆಲ್ಲರೂ ಕೂಡ ಹಿಂದುಳಿದ ದಲಿತ ಮಠಾಧೀಶರು ಅವರನ್ನ ಭೇಟಿ ಮಾಡಿ, ಅದು ಅವ್ರಿಗಾಗಿರುವಂತಹ ನಷ್ಟ ಅಲ್ಲ, ಇದು ಇಡೀ ರಾಜ್ಯಕ್ಕೆ ಆಗಿರುವಂತಹ ನಷ್ಟ ಅನ್ನುವಂಥದ್ದನ್ನು ನಾವು ಈಗಾಗಲೇ ಅವ್ರ ಜೊತೆಗೆ ಮಾತನಾಡಿ ನಾವೆಲ್ಲ ಮಠಾಧೀಶರು ಕೂಡ ಅವರ ಬೆಂಬಲಕ್ಕೆ ಬಂದಿರುವಂಥದ್ದು. ಕಾರಣ ಇಷ್ಟೇ, ಒಂದು ರಾಜ್ಯ ಸರ್ಕಾರದಲ್ಲಿ
ಅತ್ಯಂತ ಹಿಂದುಳಿದಿರುವಂತಹ ಸಮುದಾಯದ ಒಬ್ಬ ಮುಖಂಡ ರಾಜಕೀಯವಾಗಿ ಎತ್ತರಕ್ಕೆ ಬೆಳೆದಂತಹ ಸಂದರ್ಭದಲ್ಲಿ ಅವರಿಗೆ ಅವಕಾಶನ ಕೊಡ್ಬೋದಿತ್ತು, ಕಾರಣ ಕೇಳಿ ಅವಕಾಶಗಳನ್ನ ಕೊಡ್ಬೋದಿತ್ತು. ಅದು ಯಾವುದನ್ನೂ ಮಾಡದೆ ಏಕಾಏಕಿ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟದ್ದು ನಮ್ಮೆಲ್ಲ ಮಠಾಧೀಶರಿಗೆ ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳಿಗೆ, ಜನಸಾಮಾನ್ಯರಿಗೆ ಇದು ನೋವಾಗಿರುವಂಥದ್ದು. ಆಗಿರುವಂತಹ ನೋವನ್ನ ನಾವೆಲ್ಲರೂ ಕೂಡ ಸರಿ ಮಾಡಬೇಕು ಅನ್ನುವಂಥದ್ದು. ಒಬ್ಬ ರಾಜಣ್ಣ ಕೇವಲ ವಾಲ್ಮೀಕಿ ಸಮುದಾಯಕ್ಕೆ ಆಗಿದ್ದಾರೆ ಅನ್ನೋದಕ್ಕಿಂತ ಅವರು ಇಡೀ ದಲಿತ ಸಮುದಾಯದ ಒಬ್ಬ ರಾಜ್ಯ ಮಟ್ಟದ ಪ್ರತಿನಿಧಿಯಾಗಿ ಎಲ್ಲರ ಶಕ್ತಿಯಾಗಿ ಅವರು ಕೆಲಸ ಮಾಡ್ತಾ ಇರುವಂಥದ್ದು. ಅವರ ಕ್ಷೇತ್ರ, ಈ ಜಿಲ್ಲೆ, ಸಹಕಾರ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಗಳು ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಇದನ್ನ ಪಕ್ಷದ ಹೈಕಮಾಂಡ್ನವರು ಏನಿವತ್ತು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಒಂದು ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಅವರನ್ನ ಸಚಿವ ಸಂಪುಟಕ್ಕೆ ವಾಪಸ್ ಕರೆತರುವಂತ, ಅವರನ್ನು ವಾಪಸ್ ಸೇರಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಆಗಲಿ ಅಂತ ಹೇಳಿನೇ ಇವತ್ತೆಲ್ಲ ನಾವು ದಲಿತ ಹಿಂದುಳಿದ ಮಠಾಧೀಶರ ಒಕ್ಕೂಟ ಅವರ ಬೆಂಬಲಕ್ಕೆ ಬಂದಿರುವಂಥದ್ದು. ನಾವು ಮುಂದೆ ಹೈಕಮಾಂಡ್ನ ಭೇಟಿ ಮಾಡಿ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಅವ್ರಿಗಾಗಿರುವಂತಹ ನಷ್ಟವನ್ನ, ಈ ಸಮುದಾಯಗಳಾಗಿರುವಂತಹ ನಷ್ಟವನ್ನು ತುಂಬಿಕೊಡ್ಬೇಕು ಹಾಗೆ ಅಂತ ಹೇಳಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೇಳುವಂತಹ ಹಿನ್ನೆಲೆ ಒಳಗೆ ಇವತ್ತು ರಾಜಣ್ಣವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ. ಇದು ಆಗಬಾರ್ದಾಗಿತ್ತು. ರಾಜಣ್ಣವರು ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆಗೊಳ್ಳಿ, ಈ ಎಲ್ಲ ಸಮುದಾಯಗಳಿಗೆ ಒಂದು ರಾಜಕೀಯ ಸ್ಥಾನಮಾನ ಕೊಟ್ಟಿರುವಂಥ ಹಿನ್ನೆಲೆ ಒಳಗಡೆ ಅವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಬೇಕು ಅನ್ನುವಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದಿಂದ ಶೋಷಿತರ ದಲಿತರ ಧ್ವನಿಯಾಗಿರುವಂಥ ರಾಜಣ್ಣವ್ರನ್ನ ಭೇಟಿ ಮಾಡಿ ನಮ್ಮದೇ ಆದಂಥ ಸಾಂತ್ವನವನ್ನು ಅವ್ರಿಗೆ ಹೇಳಿದ್ದೇವೆ. ರಾಜಣ್ಣ ಈಗಾಗಲೇ ಹೌಸಲ್ಲೇ ಹೇಳಿದರೆ ಇದು ನನ್ನ ಕೊನೆಯ ಎಲೆಕ್ಷನ್ ಅಂತೇಳಿ. ಅವ್ರಿಗೆ ಯಾವುದೂ ಕೂಡ ಇದರಿಂದ ಅಪೇಕ್ಷೆಗಳು ಮತ್ತು ನಿರೀಕ್ಷೆಗಳು ರಾಜಣ್ಣವ್ರಿಗೆ ಇಲ್ಲ. ಆದರೆ ನಾವೆಲ್ಲ ಹೋದ ಕಡೆ ಬಂದ ಕಡೆ ಶೋಷಿತ ವರ್ಗ, ಹಿಂದುಳಿದ ವರ್ಗದವರು ಗಟ್ಟಿ ಧ್ವನಿ ಇರಬೇಕಿತ್ತು ಅನ್ನುವಂಥದ್ದನ್ನು ಅಪೇಕ್ಷೆ ಪಡ್ತಿದ್ದಾರೆ. ವಿಶೇಷವಾಗಿ ಈಗಾಗಲೇ ಪರಿಶಿಷ್ಟ ಪಂಗಡದಲ್ಲಿ ಇಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. 3 ಜನ ಇದ್ದರು. ಅದರಲ್ಲಿ ಈಗ ನಾಗೇಂದ್ರ ಅವರು ಮತ್ತು ರಾಜಣ್ಣ ಅವರು ಕೊಟ್ಟಿರೋದ್ರಿಂದ ಆ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಸಮತೋಲನ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಆ ನಾಯಕ ಸಮಾಜದ ಮಠಾಧೀಶರು ಮತ್ತು ಆ ವರ್ಗ ಸಂಘಟನೆಗಳು ಸ್ವಾಮೀಜಿಯವರೊಟ್ಟಿಗೆ ಮಾತನಾಡಿ, ಸ್ವಾಮೀಜಿಯವರು ನಮ್ಮನ್ನೆಲ್ಲ ಸೇರಿಸಿ ಮಾತನಾಡಿ ನಮ್ಮ ಸಮಾಜ ತುಂಬ ನಷ್ಟ ಆಗಿದೆ. ನಾವು ಈ ಸಲ 15 ಜನ ಕಾಂಗ್ರೆಸ್ಸಿಂದ ಗೆದ್ದಿದ್ದೀವಿ. ನಾವು ಈ ಸಲ ಗಟ್ಟಿಯನ್ನು ನಿಲ್ಲದೆ ಹೋದರೆ ಸಮಾಜ ನಮ್ಮ ಬಗ್ಗೆನೋ ಸಮಾಜದ ಬಗ್ಗೆನೋ ತಪ್ಪು ತಿಳಿಯುತ್ತೆ ಅನ್ನುವಂಥ ವಾಲ್ಮೀಕಿ ಸ್ವಾಮೀಜಿಯವರ ಅಭಿಪ್ರಾಯದಂತೆ ನಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀವಿ. ರಾಜಣ್ಣವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ಅಂದರೆ ಅದು ಹಿಂದುಳಿದ ದಲಿತ ಮತ್ತು ಬಡವರ ಗಟ್ಟಿ ಧ್ವನಿ ರಾಜಣ್ಣ. ನಿಮಗೆಲ್ಲ ಗೊತ್ತೇ ಇದೆ. ಯಾವುದೇ ವ್ಯಕ್ತಿತ್ವವನ್ನು ನೋಡದೆ ನೇರವಾಗಿ ಮಾತನಾಡುವಂಥ ರಾಜಣ್ಣವರು ಸಿದ್ದರಾಮಯ್ಯನವರ ಬಲಗೈ ಬಂಟನ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಂಡು ಏನು ಅವರಿಂದ ಏನಾದರೂ ಸಮಸ್ಯೆಗಳಾಗಿದೆ ಅದನ್ನು ಹೇಳಿ, ರಾಜಣ್ಣವ್ರು ಹೆಂಗೆ ಅಂದರೆ ಹೌಸಲ್ಲೂ ಹಂಗೆ ಮಾತಾಡ್ತಾರೆ, ಮೀಡಿಯಾದ ಹತ್ರನೂ ಹಂಗೆ ಮಾತಾಡ್ತಾರೆ, ನಮ್ಮ ತಾಗೂ ಕೂಡ ಭಾಳ ಸಂದರ್ಭದಲ್ಲಿ ನೇರವಾಗಿ ಮಾತನಾಡುವಂಥ ಒಂದು ವ್ಯಕ್ತಿತ್ವದ ರಾಜಣ್ಣ ಈ ಅನ್ಯಾಯ ಆಗಬಾರ್ದಿತ್ತು ಅನ್ನುವಂಥದ್ದನ್ನು ನಮ್ಮ ದಲಿತ ಹಿಂದುಳಿದ ಮಠಾಧೀಶರ ಒಟ್ಟಾರೆ ಒಕ್ಕೂಟ ಅವರ ಬೆಂಬಲಕ್ಕೆ ಇರಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಿ ಈ ಕಾರಣಕ್ಕೋಸ್ಕರ ನಾವು ಇನ್ನೂ ನಮ್ಮಲ್ಲಿ 15 ಜನ ಸ್ವಾಮಿಗಳು ಬರಬೇಕಿತ್ತು. ಕಾರ್ಯಕ್ರಮಗಳ ನಿಮಿತ್ತ ಬೇರೆ ಬೇರೆ ಕಡೆ ಇರೋದ್ರಿಂದ ನಮ್ಮಲ್ಲಿ 34 ಸಮುದಾಯದ ಜಗದ್ಗುರು ಈ ಒಕ್ಕೂಟದಲ್ಲಿ ಸದಸ್ಯರಿದ್ದಾರೆ. ಅಷ್ಟೂ ಮಠಾಧೀಶರ ಒಕ್ಕೂಟದ ಪರವಾಗಿ ಇವತ್ತು ರಾಜಣ್ಣವ್ರನ್ನ ಭೇಟಿ ಮಾಡಿ, ಆ್ಯಕ್ಚುಲಿ ಅವರು 15 ದಿನದಿಂದ ಏನು ಬೇಡ ಅಂತಲೇ ಹೇಳ್ತಾ ಇದ್ರು. ಪಾಪ ಅವರೇನು ಸ್ವಾಮಿಗಳನ್ನ ಕರ್ಸ್ಕೊಂಡವ್ರಲ್ಲ. ಆವಾಗ ಎಲ್ಲರೂ ಕೂಡ ಸೇರಿ ಅವ್ರಿಗೆ ಒಂದು ಸಾಂತ್ವನ ಹೇಳಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದು ಅವ್ರಿಗೆ ಧೈರ್ಯವಾಗಿದ್ದಾರೆ, ಸಮಾಧಾನವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಈಗಾಗಲೇ ನಮ್ಮ ಹಿಂದುಳಿದ ದಲಿತ ಮಠಾಧೀಶರು ಎಲ್ಲ ಪೂಜ್ಯರು ಮಾತನಾಡಿದ್ದಾರೆ. ರಾಜಣ್ಣವರು ಬಹುತೇಕ ಅವರ ರಾಜಕಾರಣದಲ್ಲಿ ದೇವರಾಜ ಅರಸ್ ಅವರ ಕಾಲಮಾನದ ರಾಜಕಾರಣವನ್ನು ಮಾಡಿದ್ದಾರೆ ಮತ್ತು ಮಧ್ಯಕಾಲದ ರಾಜಕಾರಣವನ್ನು ಕೂಡ ನೋಡಿದ್ದಾರೆ. ಪ್ರಸ್ತುತ ಸಂದರ್ಭದ ರಾಜಕಾರಣವನ್ನು ಕೂಡ ನೋಡಿದ್ದಾರೆ. ಎಲ್ಲ ಕಾಲಘಟ್ಟದ ರಾಜಕಾರಣವನ್ನು ನೋಡಿಕೊಳ್ಳೋದ್ರ ಜೊತೆಗೆ ಒಂದಿಷ್ಟು ಸಚ್ಚಾರಿತ್ರ ರಾಜಕಾರಣವನ್ನು ಹೇಗೆ ಮಾಡಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಆಗದ ರೀತಿ ಯಾವ ರೀತಿ ರಾಜಕಾರಣವನ್ನು ಮೌಲ್ಯವನ್ನು ಉಳಿಸ್ಕೊಂಡು ಬರಬೇಕನ್ನುವಂಥ ನಿಟ್ಟಿನಲ್ಲಿ ರಾಜಣ್ಣವರು ಇಲ್ಲಿವರೆಗೂ ಬಂದಿದ್ದಾರೆ. ಅಂಥ ಒಬ್ಬ ಪ್ರಬುದ್ಧ ರಾಜಕಾರಣಿಯನ್ನು ಪಕ್ಷ ತುಂಬ ಗೌರವದಿಂದ ನಡೆಸ್ಕೊಳ್ಬೇಕು ಅನ್ನುವಂಥ ಒಂದು ಮನವಿ ನಮ್ಮದಾಗಿದೆ. ಅವರೇ ಹೇಳಿದ ಹಾಗೆ ಈಗಾಗಲೇ ನಾನು ನಿವೃತ್ತಿ ಅಂಚಿನಲ್ಲಿದ್ದೀನಿ ಮತ್ತು ಮತ ರಾಜಕಾರಣದಿಂದ ದೂರ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿರುವಂಥ ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ಪರಿಗಣಿಸಿ ಕನಿಷ್ಠ ಪಕ್ಷ ಅವರಿಗೆ ಸರ್ಕಾರ ಅಥವಾ ಅವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಥವಾ ಮುಖ್ಯಮಂತ್ರಿಗಳು ಅಥವಾ ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ಗೌರವಪೂರ್ವಕವಾಗಿ ನಡೆಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲ ಪೂಜ್ಯರ ಒಂದು ಮನವಿಯಾಗಿದೆ ಅನ್ನುವಂಥದ್ದು. ಈಗ ರಾಜಣ್ಣವರು ದೆಹಲಿ ಗಂಟಿದೆ ಅಂತ ಹೇಳಿದ್ರು. ಎಲ್ಲ ಹಿಂದುಳಿದ ದಲಿತ ಮಠಾಧೀಶರ ಒಂದು ನಿಯೋಗ ಸದ್ಯದಲ್ಲೇ ನಾವು ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಇಲ್ಲಿ ಆಗಿರುವಂಥ ಏನು ವಿಚಾರ ಏನಿದೆ ಅದನ್ನು ಅವ್ರ ಗಮನಕ್ಕೆ ತರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಅದನ್ನು ಆದಷ್ಟು ಬೇಗ ನಾವು ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ. ರಾಜಣ್ಣವ್ರ ಹತ್ರ ನೀವು ಮಾತಾಡಿದ್ರಿ ಸ್ವಾಮೀಜಿ, ಎಲ್ಲ ಮಾತಾಡಿದ್ರಿ. ಏನು ಕಾರಣಕ್ಕಾಗಿ ಅವ್ರು ಏನೇ ಹೇಳಿಲ್ಲ. ಅವರು ನನಗೆ ನಾವು ಮಾಧ್ಯಮಗಳಲ್ಲೇ ನೋಡಿ ತಿಳ್ಕೊಂಡಿದ್ದೀವಿ ರಾಜಣ್ಣವರು ಏನೋ ಮಾತನಾಡಿದರೆ ಹಾಗೆ ಅಂತೇಳಿ. ರಾಜಣ್ಣವರ ಅಭಿಪ್ರಾಯ ಕೂಡ ಹಾಗೇ ಇದೆ. ನಾನೊಬ್ಬ ಹಿಂದುಳಿದ ದಲಿತ ನಾಯಕನನ್ನು ರಾಜಕೀಯವಾಗಿ ತುಳಿಯುವಂಥ ಪ್ರಯತ್ನ ಆಗ್ತಾ ಇದೆ. ನಾನು ಮಾಡಿರುವಂಥ ತಪ್ಪಿಗೆ ಈ ರೀತಿಯ ಶಿಕ್ಷೆ ಆಗಬಾರ್ದಾಗಿತ್ತು ಅನ್ನುವಂಥ ಅವರ ಅಭಿಪ್ರಾಯ ಇದೆ ಅನ್ನುವಂಥದ್ದು. ಅದು ನಾವು ಕೂಡ ಎಲ್ಲೋ ಒಂದು ಕಡೆ ಹಾಗೆ ಯೋಚನೆ ಮಾಡ್ತಾ ಇದ್ದೀವಿ. ಹೌದು, ಒಬ್ಬ ಹಿಂದುಳಿದ ದಲಿತ ನಾಯಕನನ್ನು ಸಣ್ಣ ವಿಚಾರಕ್ಕೆ ಸಚಿವ ಸಂಪುಟದಲ್ಲೇ ಕೈ ಬಿಡುವಂಥ ಒಂದು ಕೃತ್ಯ ಏನು ಅವ್ರೇನು ಮಾಡಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇದನ್ನು ನಾವು ಪಕ್ಷದ ವರಿಷ್ಠರಿಗೆ ಗಮನಕ್ಕೆ ತರಬೇಕಾಗಿದೆ ಅನ್ನುವಂಥದ್ದು. ಇದು ಒಂದು ಸಾಮಾಜಿಕ ಕಳಕಳಿ. ನಾವೆಲ್ಲ ಮಠಾಧೀಶರು ಕೂಡ ರಾಜಣ್ಣವರು ಬೇಕು ಅನ್ನುವಂಥದ್ದು. ರಾಜಣ್ಣ ರಾಜಕೀಯದಲ್ಲಿ ಇರಬೇಕು. ಈ ಸಮುದಾಯಗಳು ಇನ್ನೂ ಕೂಡ ಅವ್ರು ಕೆಲಸ ಮಾಡಬೇಕು, ಬಡವರ ಪರವಾಗಿ ಕೆಲಸ ಮಾಡಬೇಕು. ಅವರು ಅನೇಕ ವಿಚಾರಗಳನ್ನ ಇಟ್ಕೊಂಡು ನಾವಿವತ್ತು ಎಲ್ಲ ಮಠಾಧೀಶರು ಕೂಡ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತೀವಿ. ವಾಲ್ಮೀಕಿ ಸಮುದಾಯದ ಮುಂಚೂಣಿ ನಾಯಕ ಇದ್ದಾರೆ ರಾಜ್ಯದಲ್ಲಿ. ಇದು ವಾಲ್ಮೀಕಿ ಸಮುದಾಯ ಎಷ್ಟು ಮಟ್ಟಿಗೆ ಸಹಿಸ್ಕೊಳ್ಳುತ್ತೆ ಅಂತ? ಖಂಡಿತ ಇದನ್ನು ಈ ಸಮುದಾಯವನ್ನು ಸಹಿಸ್ಕೊಂಡಿಲ್ಲ. ಇದು ಸಮುದಾಯಕ್ಕೆ ಭಾಳ ನೋವಾಗಿದೆ. ಹಾಗಾಗಿ ನಾವು ಕೂಡ ಈಗಾಗಲೇ ಮಾಧ್ಯಮದ ಮೂಲಕವಾಗಿ ನಾವು ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದೇವೆ. ಯಾಕೆ ಈ ಸಮುದಾಯದ ಒಬ್ಬ ಜನನಾಯಕರು, ಶೋಷಿತ ಸಮುದಾಯದ ದೊಡ್ಡ ಶಕ್ತಿ ಇವರು. ಹಾಗಾಗಿ ಮತ್ತೆ ಇವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಈಗಾಗಲೇ ನಮಗೆ ಸಮುದಾಯನೂ ಕೂಡ ಒತ್ತಾಯ ಮಾಡ್ತಾ ಇದೆ. ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕು ಕೇಂದ್ರದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸತ್ಯವನ್ನು ಮಾತಾಡೋಕ್ಕೆ ಶಿಕ್ಷಣ ಅಂತ ರಾಜಕಾರಣದಲ್ಲಿ ನೇರ ನುಡಿ ಎಲ್ಲ ಇದಾಯ್ತಾ ಅಂತ. ಕೆಲವೊಂದು ವಿಚಾರದಲ್ಲಿ ಆಂತರಿಕ ಚರ್ಚೆಗಳಿರ್ತವೆ, ಕೆಲವೊಂದು ವಿಚಾರ ಬಹಿರಂಗ ಚರ್ಚೆಗಳಿರ್ತವೆ. ಇದನ್ನ ಹೈಕಮಾಂಡ್ಗೆ ಆಂತರಿಕವಾಗಿ ಅವರು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಒಂದು ವೇಳೆ ಒಂದು ಬೇಡಿಕೆ ಈಡೇರಿಸಲಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ನಿಲುವು ಏನು ಸ್ವಾಮೀಜಿ? ಬಹುಶಃ ನಮ್ಮ ಬೇಡಿಕೆ ಈಡೇರಿ. ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ, ಮಠಾಧೀಶರುಗಳು ಯಾಕೆ ರಾಜಕಾರಣಿಗಳು ಈ ರೀತಿ ಮಾಡಬೇಕು ಅಂತ, ಅದಕ್ಕೆ ಏನ್ ಹೇಳ್ತಾರೆ? ರಾಜಕೀಯಕ್ಕೆ ಧರ್ಮದ ಮಾರ್ಗದರ್ಶನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಸ್ವಾಮೀಜಿಗಳು ರಾಜಕೀಯಕ್ಕೆ ಮತ್ತು ರಾಜಕಾರಣಕ್ಕೆ ಧರ್ಮದ ಮಾರ್ಗದರ್ಶನವನ್ನು ಮಾಡ್ತಾರೆ. ಹೈಕಮಾಂಡ್ಗೆ ಏನಾದರೂ ಡೇಟ್ ಕೇಳಿದ್ರೆ ಭೇಟಿಯಾಗಲಿ ಪ್ರಯತ್ನ ಇನ್ನೂ ಇಲ್ಲ, ಈಗ ಕಾಂಗ್ರೆಸ್ ಹೈಕಮಾಂಡ್ ಪ್ರಬಲರಿಗೊಂದು ದುರ್ಬಲರಿಗೊಂದು ನೀತಿ ಮಾಡ್ತಿದ್ಯಾ? ಡಿಕೆಶಿ ಅವರಿಗೆ ಕ್ಷಮೆ ಕೋರಿದ ನಂತರ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಟ್ಟರು. ಸೊ ಅದೇ ರೀತಿ ರಾಜಣ್ಣ ಅವರಿಗೆ ಹಂಗೆ ಮಾಡ್ಬೇಕು ಅಂತ ಡಿಕೆಶಿ ಅವರ ವಿಚಾರದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಒಬ್ರಿಗೊಂದು ನ್ಯಾಯ ಮಾಡಬಾರ್ದು. ರಾಜಣ್ಣ ತಪ್ಪು ಮಾಡಿದರೆ ಏನು ತಪ್ಪು ಮಾಡಿದ್ದಾರೆ ಅಂತೇಳಿ ಅವರು ಕೇಳಬೇಕಿತ್ತು, ಕಾಲಾವಕಾಶ ಕೊಡಬೇಕಿತ್ತು. ಕಾಲಾವಕಾಶನೇ ಕೊಟ್ಟಿಲ್ಲ. ಒಂದು ಆತುರದ ತೀರ್ಮಾನ ಎಷ್ಟು ದೊಡ್ಡ ಸಮಸ್ಯೆ ಮಾಡಿದೆ ಅಂತ ಹೇಳಿದ್ರೆ, ಇಡೀ ರಾಜ್ಯದ ಜನರು ಇವತ್ತು ಕೇವಲ ವಾಲ್ಮೀಕಿ ಸಮುದಾಯ ಅಷ್ಟೇ ಅಲ್ಲ, ಎಲ್ಲ ಹಿಂದುಳಿದ ಸಮುದಾಯಗಳು, ದಲಿತ ಸಮುದಾಯಗಳು, ಬಡವರು ಎಲ್ಲರೂ ಕೂಡ ಇದೊಂದು ಆಘಾತವನ್ನ, ಆ ರೀತಿಯ ಒಂದು ಸಂಕಷ್ಟವನ್ನ ನೋಡಿ ಎಲ್ಲರೂ ಕೂಡ ಗಾಬರಿ ಆಗಿದೆ ಹಾಗೆ ಅಂತೇಳಿ. ಸೊ ಅದಕ್ಕೆ ಹೈಕಮಾಂಡ್ನವರು ರಾಜಣ್ಣವರು ಏನು ಮಾತನಾಡಿದ್ದಾರೆ ಅದನ್ನು ಕುಲಂಕುಷವಾಗಿ ಅವರು ಚರ್ಚೆ ಮಾಡಿ ಆ ಮೂಲಕವಾಗಿ ಅವರಿಗೆ
ಸರಿ ಮಾಡಿಕೊಳ್ಳುವಂಥ ಪ್ರಯತ್ನ ಆಗಬೇಕು, ಮತ್ತೆ ಅವ್ರನ್ನ ಸಂಪುಟಕ್ಕೆ ಸೇರ್ಕೊಳ್ಳೋದ್ರ ಮೂಲಕ ಆ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು ಹಾಗೆ ಅಂತೇಳಿ ನಾವು ಪಕ್ಷದ ಹೈಕಮಾಂಡ್ಗೆ ಹೇಳಲಿಕ್ಕೆ ಬಯಸ್ತೀವಿ. ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಕೆ ಎನ್ ರಾಜಣ್ಣ ಅವ್ರಿಗೊಂದು ನೀತಿ ಆಯ್ತಾ ಇಲ್ಲಿ ಅಂತ ಪಕ್ಷದ ಅಂತ ನೋಡ ಅದು ಯಾಕೆಂದ್ರೆ ಈಗ ಹೈಕಮಾಂಡ್ ಅವ್ರಿಗೆ ರಿವೋಕ್ ಮಾಡದೇ ಇದ್ರೆ ಹಿಂದುಳಿದ ಮತ್ತು ದಲಿತ ವರ್ಗದ ಸಮುದಾಯದ ಮತಗಳು ಎದು ಹೋಗುತ್ತಾ ಅಂತ ಮುಂದಿನ ದಿನದಲ್ಲಿ ಅದು ಆಗ್ಬೋದು, ಗೊತ್ತಿಲ್ಲ. ಮತ್ತೆ ಅದು ಸಾಮಾನ್ಯವಾಗಿ ಆ ರೀತಿ ಜನ ಅದನ್ನ ಯೋಚನೆ ಮಾಡೇ ಮಾಡ್ತಾರೆ. ನಮ್ಮ ನಾಯಕರಿಗೆ ಅನ್ಯಾಯ ಆಯಿತು, ನಾವು ಯಾಕೆ ಪಕ್ಷ ಬೆಂಬಲಿಸಬಾರ್ದು ಅಂತೇಳಿ ಯೋಚನೆ ಮಾಡೇ ಮಾಡ್ತಾರೆ. ಆ ರೀತಿ ಆಗ್ಲೂಬಹುದು. ಎಚ್ಚರಿಕೆ ತಾವು ಸೇರಿರೋದು ಒಂದ್ ರೀತಿ ಎಚ್ಚರಿಕೆ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಅಲ್ಲ, ಒಂದ್ ರೀತಿಯ ಸೂಚ್ಯವಾಗಿ ಒಂದು ನಾವು ಹೈಕಮಾಂಡ್ಗೆ ಒಂದು ಎಚ್ಚರಿಕೆಯನ್ನು ಹೇಳ್ತೀವಿ. ನಾವೆಲ್ಲರೂ ಕೂಡ ಈ ಆಗಿರುವಂತ ವಿದ್ಯಮಾನಗಳನ್ನ ಅವ್ರ ಗಮನ ತರ್ತೀವಿ. ಅವರು ಸರಿ ಮಾಡುವಂತ ಭರವಸೆ ನಮಗಿದೆ. ಅವ್ರು ಸರಿ ಮಾಡಲಿ ಅನ್ನುವಂಥದ್ದೇ ನಮ್ಮ ಎಲ್ಲರ ಆಶಯ.